ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ. ಗಣೇಶ್ ವಿಸರ್ಜನೆ ವೇಳೆ ಮುಸ್ಲಿಂ ಸಹೋದರರಿಂದ ಅನ್ನ ಸಂತರ್ಪಣೆ. ಮೌನಿನಗರದ ಹಲವೆಡೆ ಪ್ರತಿಷ್ಠಾಪಿಸಿದ ಗಣೇಶ್ ಮೂರ್ತಿಗಳನ್ನು ಗಜಾನನ ಸಮಿತಿ ಮಂಡಳಿಯವರು ವಿಘ್ನ ನಿವಾರಕ ವಿನಾಯಕರನ್ನು ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಟ್ರ್ಯಾಕ್ಟರ್ ಮೂಲಕ 5ನೇ ದಿನದಂದು ರವಿವಾರದಂದು ನಗರದ ಹಿರೇಬಾವಿಯಲ್ಲಿ ವಿಸರ್ಜನೆ ಮಾಡಿದರು. ಈ ವೇಳೆ ಹೆಜ್ಜೆ ಹಾಕಿ ದಣಿದಿರುವ ಭಕ್ತರಿಗೆ ಕುಡಿಯುವ ನೀರಿನ ಬಾಟಲ್ ಮತ್ತು ಅನ್ನದ ಪಾಕೆಟ್ಗಳನ್ನು ಮುಸ್ಲಿಂ ಮುಖಂಡರು ಮಾಡಿ ವಿತರಿಸಿದರು. ಯುವ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ರೆಹಮತ್ ಅಲಿ ಮತ್ತು ಇನ್ನೋರ್ವ ಸಹೋದರ ಹಬೀಬ್ ಭಾವೈಕ್ಯತೆಯ ಸಂದೇಶ ಸಾರುವ ಗಣೇಶ್ ವಿಸರ್ಜನೆ ವೇಳೆ ಪಾಲ್ಗೊಳ್ಳುವ ಹಿಂದೂ ಸಹೋದರರಿಗೆ ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ರವಿವಾರದಂದು ಹಮ್ಮಿಕೊಂಡು ಸಹೋದರತ್ವದ ಸಂದೇಶವನ್ನು ಸಾರಿದರು. ಈ ಕಾರ್ಯಕ್ರಮದಲ್ಲಿ ಹಿಂದೂ ಸಮುದಾಯದ ಮುಖಂಡರು ಜಗದೀಶ್ ಉತ್ತೂರ್, ಅರುಣ್ ಕುಮಾರ್ ಚಂದ, ಎ.ವಿ. ಉಪ್ಪಳಮಠ್ ವಕೀಲರು, ಗುಮಾ ಬಸವರಾಜ್ ವಕೀಲರು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರಾದ ಸೈಯದ್ ನಜರುದ್ದೀನ್ ಖಾದ್ರಿ, ಸೈಯದ್ ಸಜ್ಜದ್ ಹುಸೇನಿ ಮತ್ವಾಲೆ, ಖಾಲಿದ್ ಖಾದ್ರಿ ಇನ್ನಿತರರು ಮುಖಂಡರು ಮಾತನಾಡಿ, ಮಾನವಿನಗರದಲ್ಲಿನ ಜನತೆಗೆ ಮಾನವೀಯತೆಯ ಗುಣವಿದೆ. ಇಲ್ಲಿನ ಜನರು ಶಾಂತಿ ಪ್ರಿಯರು. ಕೋಮು ಗಲಭೆಗೆ ಅವಕಾಶ ಕೊಡದೆ ಸೌಹಾರ್ದತೆಯಿಂದ ಜೀವನವನ್ನ ನಡೆಸುತ್ತಿದ್ದಾರೆ. ಮುಂದಿನ ಪೀಳಿಗೆ ಬರುವ ಯುವಕರಿಗೂ ಕೂಡ ಇದೇ ಸಂದೇಶವನ್ನ ನೀಡುತ್ತೇವೆ ಎಂದು ಪ್ರಶಂಸನೀಯ ವ್ಯಕ್ತಪಡಿಸಿದರು. ಹಾಗೂ ಈ ವೇದಿಕೆ ಮೇಲೆ ಕುಂತಿರುವ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ವಂದಿಸುತ್ತಾ ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಸಂಕೇತವನ್ನು ಹಿಂದೂ ಮುಸ್ಲಿಂ ಯಾವ ಭೇದ ಭಾವ ಇಲ್ಲದೆ ನಾವು ಜಾತ್ಯತೀತವಾಗಿ ಈ ಭಾರತ ದೇಶದಲ್ಲಿ ಇದ್ದೇವೆ. ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರುವ ಮುಖಾಂತರ ನಾವೆಲ್ಲರೂ ಒಂದೇರಾಗಿದ್ದೇವೆ. ಮತ್ತೊಂದೇನೆಂದರೆ ನಮ್ಮ ಈದ್ ಮಿಲಾದ್ ಹಬ್ಬ 5ನೇ ತಾರೀಕಿದೆ. ನಮ್ಮ ಸಹೋದರರು ಆಗಿರುವಂತಹ ಎಲ್ಲ ನಮ್ಮ ವೀರಶೈವ ಸಮಾಜದವರು ನಮ್ಮ ಅಲ್ಲಿ ಶರೀಅತ್ ವ್ಯವಸ್ಥೆ ಹೊಸ ಸರ್ಕಾರದಲ್ಲಿ ಮಾಡೋದು ಅದು ನಮಗೆ ದೊಡ್ಡ ಹೆಮ್ಮೆ. ನಾವು ಈ ರೀತಿ ಅವರಿಗೆ ಕಾರ್ಯಕ್ರಮ ಮಾಡೋದು ಅದು ಅವರಿಗೆ ಹೆಮ್ಮೆ. ಇಂತಹ ಸಹೋದರತೆಯನ್ನು ಬೆಳೆಸಿಕೊಂಡು ಜೀವನ ಮಾಡಿದಾಗ ನಾವು ಜೀವನದ ಮನುಷ್ಯರಾಗಿ ಹುಟ್ಟುವುದು ಸಾರ್ಥಕವಾಗುತ್ತದೆ. ಯಾಕಂದ್ರೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿ ಯಾವುದು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮಗಳು ಆಗಬೇಕು ಹೊರತು ಯಾವುದೇ ರೀತಿಯ ಜಾತಿ ಯಾವುದೇ ಇಲ್ಲ, ಇಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ನಾವು ಎಲ್ಲರೂ ಶಾಂತಿಯುತವಾಗಿ ಇರ್ತೇವೆ ಎಂದು ಹೇಳುತ್ತೇನೆ. ನಮ್ಮ ತಂಡ ಇದೆ ಇಲ್ಲಿ. ಈ ತಂಡದ ನೇತೃತ್ವದಲ್ಲಿ ಇವತ್ತು ನಾವು ಒಂದು ವೀರಶೈವ ಸಮಾಜದ ಒಂದು ಅದ್ದೂರಿ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಇಂದಿನಿಂದಲೂ ಕೂಡ ನಾವು ನಿಜಾಮರ ಕಾಲದಿಂದಲೂ ಕೂಡ ನಾವೆಲ್ಲರಿಗೂ ಸೌಹಾರ್ದತೆಯಿಂದ ಬದುಕಿರುವಂಥವ್ರು. ಕಾರಣ ಇಷ್ಟೇ, ನಮ್ದು ಹೈದರಾಬಾದ್ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕ ಆಗಿದೆ. ಆದರೆ ಇಲ್ಲಿ ನಮ್ಮ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಯಾವುದೇ ಭೇದ ಭಾವಗಳಿಲ್ಲ. ನಾವೆಲ್ಲರೂ ಕೂಡ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಕೂಡ ಭಾವೈಕ್ಯತೆಯಿಂದ ಮತ್ತು ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಕಲ್ತು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ವೀರಶೈವ ಸಮಾಜದ ವತಿಯಿಂದ ನಾವು ಹೇಳಬೇಕಾದ್ರೆ ನಮ್ಮ ಅರುಣ್ ಚಂದ ಅವರು ಕಳೆದ ಒಂದು ಯಾವುದೇ ಹಬ್ಬ ಹರಿದಿನಗಳಿರಲಿ ನಾವೆಲ್ಲರೂ ಕೂಡ ನಿಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಹರಿದಿನಗಳಲ್ಲಿ ನಾವು ಕೂಡ ಅದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಾವು ಬೆರಿಬೇಕನ್ನುವಂಥ ನಿಟ್ಟಿನಲ್ಲಿ ಕಾರ್ಯತತ್ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಅಖಿಲ ಭಾರತ ವೀರಶೈವ ಸಮಾಜ ಮತ್ತು ನಮ್ಮ ವೀರಶೈವ ಸಮಾಜ ಕಳೆದ 38 ವರ್ಷಗಳಿಂದ ನಮ್ಮ ವೀರಶೈವ ಸಮಾಜದ ಗಣಪತಿಯೋತ್ಸವವನ್ನು ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ನಮಗೆ ಈ ಒಂದು ಆಚರಣೆಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ, ಜಗದೀಶ್ ಓತೂರ್, ಸೈಯದ್ ನಜರುದ್ದೀನ್ ಖಾದ್ರಿ, ಮೊಹಮ್ಮದ್ ಇಸ್ಮಾಯಿಲ್ ಸಾಬ್, ಸೈಯದ್ ಖಾಲಿದ್ ಖಾದ್ರಿ, ಹರಿಹರ ಪಾಟೀಲ್, ಆದಮ್ ಬೇಗ್, ಸೈಯದ್ ರೆಹಮತ್ ಅಲಿ ಜಾಗೀರ್ದಾರ್, ಶ್ರೀಧರ್ ಸ್ವಾಮಿ, ಗುಮಾ ಬಸವರಾಜ್ ವಕೀಲರು, ಸೈಯದ್ ಹುಸೇನ್, ಪುರಸಭೆ ಸದಸ್ಯರಾದ ಹುಸೇನ್ ಬಾಷಾ, ಮೊಹಮ್ಮದ್ ಹಬೀಬ್, ಮೊಹಮ್ಮದ್ ಹಾಶಿಮ್ ಕುರೇಶಿ,
ಉಮಾಪತಿ, ಮಾನ್ಯ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಕೆಂಚಾರೆಡ್ಡಿ, ಬಿ ಪ್ರೀತಮ್ ಕೊಡ್ಲಿ, ಸೈಯದ್ ಆರಿಫ್ ಖಾದ್ರಿ, ಅಂಪಯ್ಯ ನಾಯ್ಕ್, MD ಇಸ್ಮಾಯಿಲ್ ಮಾಡಗಿರಿ, ಮೆಹಬೂಬ್ ಕುರೇಶಿ, ವಿರೂಪಾಕ್ಷಿ ನಾಯ್ಕ್, ನಾಸಿರ್ ಅಲಿ, ಕಾಮೇಶ್ ಮಂದಕಲ್, ಅಬ್ಬು ಪಟೇಲ್, ಶಂಶು ಕುರೇಶಿ, ಸಮೀರ್, ಸತ್ತರ್, ಬಂದೆ ನವಾಜ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹಾರ್ದಿಕ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತೇನು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ವಿಸರ್ಜನೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಆತ್ಮದ ಸ್ವಾಗತವನ್ನು ಕೋರುತ್ತಾ, ಮೊದಲನೇದಾಗಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ರೆಹಮತ್ ಅಲಿ ಮತ್ತು ಮೊಹಮ್ಮದ್ ಹಬೀಬ್ ಮತ್ತು ಅವರೆಲ್ಲ ಸಂಘಟನೆಗೆ ಹೃದಯಪೂರ್ವಕವಾದಂತ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಕಳ್ಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಇವತ್ತೇನು ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಬಳಗ ನಮ್ದು ಧರ್ಮ ಬೇರೆ ಆಗಿದ್ರು ಆ ಧರ್ಮದಲ್ಲಿರ್ತಕ್ಕಂಥ ಮನುಷ್ಯರು, ಆ ಮನುಷ್ಯರಲ್ಲಿರ್ತಕ್ಕಂಥ ಮನಸ್ಸುಗಳು ಒಂದೇ ಅಂತ ಈ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ. ಏನಪ್ಪಾ ಅಂತಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಇವತ್ತೇನು ಸಂದೇಶ ಕೊಟ್ಟಿದ್ದಾರೆ ಅಂತಂದ್ರೆ, ಕೇವಲ ನಾವು ನಿಮ್ಮ ಸುಖಗಳಲ್ಲಿ ಮಾತ್ರ ಅಲ್ಲ, ನಿಮ್ಮ ಕಷ್ಟಗಳ ಜೊತೆಗೆ ನಾವು ಇರ್ತೀವಿ ಅಂತಂದು ಇವತ್ತು ರೆಹಮತ್ತಲ್ಲಿ ಇವತ್ತೆಲ್ಲ ಸಂಘಟಕರು ಇವತ್ತು ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅದ್ರ ಜೊತೆಗೆ ಇವತ್ತು ಮಾನ್ಯ ನಗರಕ್ಕೆ ವಿಷಯಕ್ಕೆ ಹೇಳಕ್ ಬಂತಂದ್ರೆ, ಇವತ್ತು ರಾಜ್ಯದಲ್ಲಿ ಯಾವ್ದಾದ್ರು ನಗರ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ, ಪ್ರೀತಿಗೆ ಹೆಸರು ಯಾವ್ದಾದ್ರು ಮೊದಲ ನಗರ ಅಂತಂದ್ರೆ ಈ ರಾಜ್ಯಕ್ಕೆ ಅದು ಮಾನ್ಯ ನಗರ ಮೊದಲನೇ ಸ್ಥಾನದಲ್ಲಿ ನಿಂತ್ರಕ್ಕೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತೇನು ಈ ಸಂದೇಶ ಕೊಟ್ಟಿದ್ದಾರೆ, ಇವತ್ತು ಯುವ ಪೀಳಿಗೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ಓಣಿಗಳಲ್ಲಿ ಮಾಡ್ಬೇಕಂತೇಳಿ ಈ ಮೂಲಕ ಹೇಳ್ತಾನೆ